ಸುಮ್ನೆ ಈ ಮದ್ವೆಗೆ ಒಪ್ಕೊಮ್ಮು. ಅದು ನಂಗೆ ವಲ್ಲಭನ್ ಮೇಲೆ ಆತರ ಫೀಲಿಂಗ್ಸ್ ಇಲ್ಲ ಅತ್ತೆ. ಇದು ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಪ್ಲೀಸ್ ನಂಗೆ ಒತ್ತಾಯ ಮಾಡ್ಬೇಡಿ. ಸರಿ, ಹಾಗಾದ್ರೆ ನಿಮ್ಮಪ್ಪನ ಶಾಶ್ವತವಾಗಿ ಕಳ್ಕೊಳ್ಳೋದಕ್ಕೆ ತಯಾರಾಗ. ಅಮೂಲ್ಯನ ವಿಷಯದ ಬಗ್ಗೆ ಏನಾದ್ರು ಯೋಚಿಸಿದ್ರಾ? 30 ವರ್ಷಗಳ ಹಿಂದೆ ನಾನು ನನ್ ಗಂಡ ಒಬ್ಬರನ್ನೊಬ್ರು ಪ್ರೀತಿಸಿ ಮನೆಯಿಂದ ಓಡ್ ಹೋಗಿ ಮದ್ವೆ ಆದ್ವಿ. ನಾನ್ ನನ್ನ ಜೀವನದಲ್ಲಿ ತಗೊಂಡ ದೊಡ್ಡ ನಿರ್ಧಾರ ಅಂದ್ರೆ ಅದೇ ಚಿನ್ನು. ಅಲ್ಲಿಂದ ಮುಂದಕ್ಕೆ ನಾನ್ ನನ್ನ ಜೀವನದಲ್ಲಿ ಯಾವ ನಿರ್ಧಾರನೂ ತಗೊಳ್ಳಿಲ್ಲ, ತಗೊಳ್ಳೋ ಅವಶ್ಯಕತೆನೂ ಅವ್ರು ನನಗಿಡ್ಲಿಲ್ಲ. ಅವತ್ತು ಆ ನಿರ್ಧಾರ ತಗೊಳ್ಳೋವಾಗ್ಲೂ ಅವ್ರು ನನ್ ಜೊತೆ ನಿಂತಿದ್ರು, ಈಗ್ಲೂ ನನ್ ಜೊತೆ ಇದ್ದಾರೆ ಚಿನ್ನು. ಆದ್ರೆ ಇವತ್ ನಾನು ಅವ್ರ ನಂಬಿಕೆಗೆ ಮೋಸ ಮಾಡಿ ಅಮೂಲ್ಯನ ಭವಿಷ್ಯದ ಬಗ್ಗೆ, ನಮ್ಮ ಅಣ್ಣಂದ್ರ ಗೌರವದ ಬಗ್ಗೆ ಯೋಚನೆ ಮಾಡಿ ಒಂದು ದೊಡ್ಡ ನಿರ್ಧಾರ ತಗೋತಾ ಇದ್ದೀನಿ. ಏನ್ ನಿರ್ಧಾರ ಆಂಟಿ ಅದು? ಹೇಳಿ ಆಂಟಿ, ಏನದು? ಅದಕ್ಕೆ ನಾನೇ ನಿರ್ಧಾರ ತಗೊಂಡಿದ್ದೀನಿ ಚಿನ್ನು. ಆಂಟಿ, ಏನ್ ಹೇಳ್ತಾ ಇದ್ದೀರಾ ನೀವು? ಈ ನಿರ್ಧಾರ ತಗೊಳ್ಳೋದ್ರಿಂದ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಯೋಚನೆ ಮಾಡಿದ್ದೀರಾ? ನಾನ್ ತಗೊಂಡಿರೋ ನಿರ್ಧಾರ ಸರಿನಾ ತಪ್ಪಾ ನನಗ್ ಗೊತ್ತಿಲ್ಲ. ಅದರಿಂದ ಏನೇನ್ ಸಮಸ್ಯೆಗಳು ಬರುತ್ತೆ ಅನ್ನೋದು ನನಗ್ ಗೊತ್ತಿಲ್ಲ. ಈಗ ಅದನ್ನೆಲ್ಲ ಯೋಚನೆ ಮಾಡೋ ಸ್ಥಿತಿಲೂ ನಾನಿಲ್ಲ ಚಿನ್ನು. ಒಂದ್ ಕಡೆ ಅಮೂಲ್ಯ ಸಾಯ್ತೀನಿ ಅಂತ ಹೋಗಿದ್ಲು, ಇನ್ನೊಂದ್ ಕಡೆ ನಮ್ಮ ಅಣ್ಣ ಸಾಯ್ತೀನಿ ಅಂತ ಹೋಗಿದ್ದ. ಈಗ ಅಮೂಲ್ಯ ಸಿಕ್ಕಿದ್ರೆ ಅವಳ ಕೊಂದೇ ಹಾಕ್ತೀನಿ ಅಂತ ಅಣ್ಣ ಹೇಳ್ತಿದ್ದಾನಂತೆ. ನನಗ್ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಇಬ್ರು ಏನಾದ್ರೂ ಮಾಡ್ಕೊಂಡು ಹೇಗಾದ್ರೂ ಹೋಗ್ಲಿ ಅನ್ನಕ್ ನನ್ ಕೈಲಿ ಆಗಲ್ಲ ಚಿನ್ನು. ನಾನ್ ಏನಾದ್ರೂ ನಿರ್ಧಾರ ತಗೊಳ್ಳೇಬೇಕಲ್ಲ. ಚಿನ್ನು, ನೀನ್ ನನಗೋಸ್ಕರ ಒಂದ್ ಸಹಾಯ ಮಾಡ್ತೀಯಮ್ಮ? ಏನ್ ಹೇಳಿ? ಈ ಸಂದರ್ಭದಲ್ಲಿ ನನ್ ಜೊತೆ ನಿಂತ್ಕೊಳಕ್ ಯಾರು ಇಲ್ಲ ಚಿನ್ನು. ನೀನ್ ನನ್ ಜೊತೆ ನಿಲ್ತೀಯಾ? ಅಪರೂಪಕ್ಕೆ ನಮ್ ಕುಟುಂಬಕ್ಕೆ ಸಿಗೋ ಸ್ನೇಹಿತೆ ನೀನು. ನನಗಿನ್ ಸಹಾಯ ಮಾಡ್ಲೇಬೇಕು ಅಂತ ನಾನು ಒತ್ತಡ ಹೇರ್ತಿಲ್ಲ ಅಮ್ಮ. ಆದ್ರೆ ನನಗೆ ಇದು ಬಿಟ್ರೆ ಬೇರೆ ದಾರಿ ತೋಚ್ತಾ ಇಲ್ಲ ಚಿನ್ನು. ಈ ವಿಷಯ ಯಾರ ಹತ್ರ ಹೇಳಿ ಏನ್ ಮಾಡ್ಲಿ ಅಂತ ನನಗೊಂದು ತೋಚ್ತಿಲ್ಲ. ಅದಕ್ಕೆ ನಿನ್ನನ್ನು ಕೇಳ್ತಾ ಇದ್ದೀನಿ, ನೀನ್ ನನ್ ಜೊತೆ ನಿಲ್ತೀಯ ಚಿನ್ನು? ಹೇಳು ಚಿನ್ನು, ನಿಲ್ತೀಯಾ? ಹ್ಞೂ ಆಂಟಿ, ನೀವು ಯೋಚನೆ ಮಾಡ್ಬೇಡಿ, ನಾನು ನಿಲ್ತೀನಿ. ಚಿನ್ನು, ಚಿನ್ನು. ಬರೋದು ಕೇಳಿದಂತ ಏನ್ ವಿಷಯ? ಅದು ವಲ್ಲಭ, ನಾನ್ ನಿನ್ ಹತ್ರ ಏನೋ ಒಂದ್ ವಿಷಯ ಹೇಳ್ಬೇಕು ಕಣೋ. ಹೇಳಮ್ಮ. ಹೇಳದ್ಮೇಲೆ ನೀನ್ ನನ್ ಬಗ್ಗೆ ಏನ್ ತಿಳ್ಕೊಂತೀಯನೋ ನನಗ್ ಗೊತ್ತಿಲ್ಲ. ನಿನ್ ಬಗ್ಗೆ ನಾನೇನ್ ಅನ್ಕೊಳ್ತೀನಿ ಹೇಳು? ನೀನೊಂದ್ ಮುದ್ದು ಮದರ್ ಇಂಡಿಯಾ, ನಿನ್ ಬಗ್ಗೆ ಏನ್ ಅನ್ಕೊಳಕ್ ಸಾಧ್ಯ? ನಾನೇನು ಅನ್ಕೊಳಲ್ಲ, ಹೇಳಮ್ಮ. ಅಮ್ಮ ನಿನ್ನ ಹತ್ರ ಒಂದ್ ಸಹಾಯ ಕೇಳ್ತಾಳೆ, ಅದನ್ನ ತಪ್ಪದೆ ನೆರವೇರಿಸ್ಕೊಡ್ತೀಯವಲ್ಲಬಾ? ಅತ್ತೆ, ಇಂಥದೊಂದ್ ಕೆಲ್ಸ ಮಾಡು ಅಂದ್ರೆ ವಲ್ಲಭ ತಪ್ಪದೆ ಮಾಡ್ತಾನೆ. ಅದು ಬಿಟ್ಟು ಸಹಾಯ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಿದ್ದೀರಲ್ಲ. ನಾನು ನನ್ನ ಮಗನ ಹತ್ರ ಮಾತಾಡ್ತಿದ್ದೀನಿ, ನಿನ್ ಮಧ್ಯೆ ಮಾತಾಡ್ದೆ ಸ್ವಲ್ಪ ಸುಮ್ಮನಿರು ಮೀನಾ. ಸಾರಿ ಅತ್ತೆ. ನೋಡು ವಲ್ಲಭ, ಅಮೂಲ್ಯ ತನ್ನ ಹುಡುಗನ್ ಜೊತೆ ಓಡೋಗ್ಬೇಕು ಅಂತ ನಿರ್ಧಾರ ತಗೊಂಡ್ಲಲ್ಲ, ಅವಾಗ ಅವಳನ್ನ ಕರ್ಕೊಂಡು ಎಲ್ಲ ಬೇಕಾದ್ರೂ ಹೋಗಿರ್ಬೋದಾಯ್ತು. ಅವಳು ಯಾಕೆ ಇಲ್ಲಿಗೆ ಬಂದ್ಲು ಹೇಳು? ಅದು ಅಲ್ದೆ ಅವಳು ನಮ್ ಕಣ್ಣು ಕಾಣಿಸ್ತಾ ಇರೋ ಹಾಗಿರ್ಬೋದಾಗಿತ್ತಲ್ಲ. ದೇವ್ರ ಯಾಕೆ ಅಮ್ಮು ಚಿನ್ನುಗ್ ಸಿಗೋ ಹಾಗೆ ಮಾಡ್ದ? ಕೊನೆ ಕ್ಷಣದಲ್ಲಿ ಅಮ್ಮು ಚಿನ್ನು ಜೊತೆನೆ ಇದ್ದಾಳೆ ಅಂತ ನಮ್ಗೆ ಹ್ಯಾಕ್ ಗೊತ್ತಾಗ್ಬೇಕಾಗಿತ್ತು? ಹಾ,
ಯಾಕೆ ಗೊತ್ತಾಗ್ಬೇಕಾಗಿತ್ತು? ಯಾಕೆ ಅಂದ್ರೆ ವಲ್ಲಭ, ಏನೇ ನಡೆದ್ರು ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ. ನೀನ್ ಚಿಕ್ಕ ವಯಸ್ಸಿನಿಂದಲೂ 2 ಮನೆ ಮಧ್ಯೆ ನಡೆಯೋ ಜಗಳ ಮಾತ್ರ ನೋಡಿದ್ಯಾ ವಲ್ಲಭ? ಒಂದು, ನಮ್ಮ ಅಣ್ಣಂದ್ರ ಜಗಳ ಶುರು ಮಾಡ್ತಾ ಇದ್ರು, ಇಲ್ಲ ನಿಮ್ಮಪ್ಪ ಜಗಳ ತೆಗಿತಾ ಇದ್ರು. ಇಡೀ ದಿನ 2 ಮನೆಗಳ ಮಧ್ಯೆ ಬರೀ ಜಗಳ, ವಾದಕ್ಕೆ ಪ್ರತಿವಾದ ಪ್ರತಿದಿನ ಇರ್ತಾ ಇತ್ತು. ಹಾಗ ನಾನು ಯಾವಾಗ್ಲೂ ನಿಮ್ಮಪ್ಪನ ಪರಾನೇ ನಿಲ್ತಿದ್ದೆ. ನಿಮ್ಮಪ್ಪನ್ಗೋಸ್ಕರ ಅವ್ರ ವಿರುದ್ಧನೂ ಮಾತಾಡ್ತಿದ್ದೆ. ಇವೆಲ್ಲ ನಿನಗ್ ಗೊತ್ತಿರೋ ವಿಷಯನೇ ವಲ್ಲಭ. ಆದ್ರೆ ಮದ್ವೆ ಆಗೋದಕ್ಕಿಂತ ಮುಂಚೆ ನಂದು ಅಂತ ಒಂದ್ ಜೀವನ ಇತ್ತು. ನಮ್ಮಪ್ಪ ಅಮ್ಮನ ಜೊತೆ, ನಮ್ಮ ಅಣ್ಣಂದ್ರ ಜೊತೆ ನಾನು ತುಂಬಾ ಆಗಿದ್ದೆ. ನಾನು ಏನ್ ಕೇಳಿದ್ರು ಅವ್ರಿಲ್ಲ ಅಂತ ಇರ್ಲಿಲ್ಲ. ನನ್ನನ್ನ ರಾಣಿ ತರ ಬೆಳೆಸಿದ್ರು ವಲ್ಲಭ. ಆದ್ರೆ 2 ಮನೆಗಳ ಮಧ್ಯೆ ಜಗಳ ಆಗುವಾಗ ನಿನಗಿದೆಲ್ಲ ಗೊತ್ತಾಗ್ತಿರ್ಲಿಲ್ವಾ ಅಂತ ನೀನ್ ಅನ್ಕೋಬಹುದು. ನಾನ್ ಯಾಕೆ ಸುಮ್ನಿರ್ತಿದ್ದೆ ಗೊತ್ತಾ? ನಮ್ಮ ಯಜಮಾನ್ರಿಗೆ ಅವಮಾನ ಆಗ್ಬಾರ್ದು ಅಂತ ನಾನು ಅವ್ರ ಜೊತೆ ನಿಲ್ತಿದ್ದೆ ವಲ್ಲಭ. ನಿಮ್ಮಪ್ಪ ನನ್ನ ತುಂಬಾ ಇಷ್ಟಪಟ್ಟಿದ್ದೆ ಕಣೋ. ಇದು ನನ್ ಮನೇಲೂ ಹೇಳ್ದೆ. ಆದ್ರೆ ನಮ್ಮ ಅಣ್ಣಂದರು ಇದಕ್ಕೆ ಒಪ್ತಿರ್ಲಿಲ್ಲ. ನನಗೆ ನಿಮ್ಮಪ್ಪನ ಗುಣ ತುಂಬಾ ಇಷ್ಟ ಆಯ್ತು. ಅದನ್ ಬಿಟ್ಟು ನಾನ್ ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ನಮ್ಮ ಅಣ್ಣಂದ್ರು ಅವ್ರ ಕುಟುಂಬ, ಅವ್ರ ಸೌಕರ್ಯ, ಇದೆಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಿದ್ರು. ನನಗಾಗದು ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಈಗ ಒಬ್ಳ ಅಮ್ಮ ಆಗಿ ಯೋಚನೆ ಮಾಡುವಾಗ ಅದ್ ನನಗೆ ಅರ್ಥ ಆಗ್ತಿದೆ ವಲ್ಲಭ. ಈಗ ನಮ್ ರಕ್ಷಾ ನಮ್ಮ ಅಂಗಡಿಲಿರೋ ಒಬ್ಬ ಕೆಲ್ಸಗಾರನ್ನ ಇಷ್ಟಪಟ್ರೆ ಅವಳ ಭವಿಷ್ಯದ ಬಗ್ಗೆ ನನಗ್ ಭಯ ಆಗುತ್ತೆ. ಇಷ್ಟು ದಿನ ನಮ್ಮ ಮನೇಲಿ ಚೆನ್ನಾಗಿ ಬಾಳಿ ಬದುಕ್ತಾಳು, ಅವ್ರ ಮನೆಗೆ ಹೋಗಿ ಏನೆಲ್ಲ ಕಷ್ಟ ಪಡ್ತಾಳು ಅಂತ ಯೋಚನೆ ಮಾಡೋದಿಲ್ವಾ? ಅವಳ ಅಣ್ಣಂದ್ರಾಗಿ ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀರಲ್ವಾ? ಹೇಳುವಲ್ಲವ? ಅಮ್ಮ, ನೀನ್ ಹೇಳ್ತಿರೋದೆಲ್ಲ ಅರ್ಥ ಆಗ್ತಿದೆ, ಆದ್ರೆ ಇದನ್ನೆಲ್ಲ ನನ್ನ ಹತ್ರ ಏನಕ್ಕೆ ಹೇಳ್ತಿದ್ಯಾ? ಹಾ ಹಾ, ಅದಕ್ಕೊಂದು ಕಾರಣ ಇದೆ ವಲ್ಲಭ. ನಾನ್ ನಿಮ್ಮಪ್ಪನ ಮದ್ವೆ ಆದಾಗಿಂದ ನನ್ ತವ್ರ ಜೊತೆ ಬಂಧನ ಶಾಶ್ವತವಾಗಿ ಕಳ್ಕೊಂಡೆ. ಅದ್ರ ಬಗ್ಗೆ ಇವತ್ತಿಗೂ ನನ್ ಮನಸ್ಸಿನಲ್ಲಿ ನೋವಿದೆ. ಆದ್ರೆ ಅದನ್ನ ನಾನು ನಿಮ್ ಯಾರಿಗೂ ಹೇಳಿಲ್ಲ. ಅಷ್ಟೇ ಯಾಕೆ, ನಿಮ್ಮಪ್ಪನ ಹತ್ರನೂ ಹೇಳಿಲ್ಲ ವಲ್ಲಭ. ಯಾಕೆ ಹೇಳಿ? ಅದರಿಂದ ನೀವೆಲ್ಲ ಕೊರಗ್ತೀರಾ ಅಂತ. ಆದ್ರೆ ನನಗೆ ಇವತ್ತಿಗೂ ನಮ್ಮ ಅಣ್ಣಂದ್ರಿಂದ ತುಂಬಾ ಇಷ್ಟ. ಅವ್ರನ್ನ ಮಾತಾಡ್ತಿರೋದಕ್ಕೆ ನನಗೆ ತುಂಬಾ ಹಿಂಸೆ ಆಗುತ್ತೆ ವಲ್ಲಭ. ನಾನು ಅವ್ರಿಗೆ ಕೊಟ್ಟಿರೋ ನೋವಿಗೆ, ಆ ನೋವಿನ ಪಶ್ಚಾತ್ತಾಪನ ಇವತ್ತಿನವರೆಗೂ ಅನುಭವಿಸ್ತಿದ್ದೀನಿ ಕಣೋ. ಒಂದೇ ಒಂದ್ಸತಿ ನಮ್ಮ ಅಣ್ಣಂದ್ರ ನನ್ನನ್ನು ಮಾತಾಡಿಸ್ತಾರ, ಗಿರಿಜಾ ಅಂತ, ಸಾಯೋದ್ರೊಳಗೆ ನನ್ನನ್ನು ಕರೀತಾರ ಅಂತ ಮನಸ್ಸು ಹಂಬಲಿಸ್ತಾ ಇದೆ ವಲ್ಲಭ. ಅಮ್ಮೋ, ನಾನ್ ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನೀನ್ ಅದಕ್ಕೆ ಒಪ್ಕೊಂಡ್ರೆ ಒಂದ್ ಹಂತಕ್ಕೆ ಬಗೆಹರಿಯುತ್ತೆ. ಏನತ್ತೆ? ನೀನು ವಲ್ಲಭನ ಮದ್ವೆ ಆಗ್ಬೇಕು. ನಾನ ವಲ್ಲಭನ? ಇಲ್ಲ, ಆಗೋದೇ ಇಲ್ಲ ಅತ್ತೆ. ನೀವ್ ಯಾಕೆ ಈ ತರ ನಿರ್ಧಾರ ತಗೊಂಡ್ರಿ? ನಿಮಗೂ ಗೊತ್ತು ನನಗ್ ಅವ್ನ್ ಕಂಡ್ರೆ ಆಗಲ್ಲ, ಅವನಿಗೂ ನನ್ ಕಂಡ್ರೆ ಆಗಲ್ಲ ಅಂತ. ದೇವ್ರೆ, ಅದನ್ನೆಲ್ಲ ಪಕ್ಕಕ್ಕಿಡು ಅಮ್ಮೋ. ಇಷ್ಟು ದಿನ ಏನಾಯ್ತು ಆಯ್ತು. ನೀನು ವಲ್ಲಭನ ಮದ್ವೆ ಆಗ್ಲೇಬೇಕು. ಇಲ್ಲ, ಈ ವಿಷಯದಲ್ಲಿ ನನಗ್ ಫೋರ್ಸ್ ಮಾಡ್ಬೇಡಿ ನೀವು. ನಾನ್ ಸಾಯಕ್ ಹೋಗ್ತಿರೋದ್ನ ತಪ್ಸಕ್ಕೋಸ್ಕರ ನನಗ್ ಈ ಮದ್ವೆ ಮಾಡ್ಬೇಡಿ ಅತ್ತೆ. ಫಸ್ಟ್ ಆಫ್ ಆಲ್ ನನಗ್ ಈ ಮದ್ವೆ ಯೋಚನೆ ಇಲ್ಲ. ಅದ್ರ ಮೇಲೆ ಆ ವಲ್ಲಭನ್ ನಾನ್ ಮದ್ವೆ ಆಗ್ಬೇಕಾ? ಸಾಧ್ಯನೇ ಇಲ್ಲ ಅತ್ತೆ. ಸುಮ್ನೆ ಈ ಮದ್ವೆಗೆ ಒಪ್ಕೊ ಅಮ್ಮೋ. ಆದ್ರೆ ನಂಗೆ ವಲ್ಲಭನ್ ಮೇಲೆ ಆತರ ಫೀಲಿಂಗ್ಸ್ ಇಲ್ಲ ಅತ್ತೆ. ಇದು ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಪ್ಲೀಸ್ ನಂಗೆ ಒತ್ತಾಯ ಮಾಡ್ಬೇಡಿ. ಸರಿ, ಹಾಗಾದ್ರೆ ನಿಮ್ಮಪ್ಪನ ಶಾಶ್ವತವಾಗಿ ಕಳ್ಕೊಳ್ಳೋದಕ್ಕೆ ತಯಾರಾಗು. ಅತ್ತೆ, ಏನ್ ಹೇಳ್ತಿದ್ದೀರತ್ತೆ? ಹೌದು, ಓಡ್ ಹೋದೆ ಅಂತ ನಿಮ್ಮಪ್ಪ ಸಾಯೋದಕ್ಕೆ ಹೊರಟಿದ್ರು, ಗೊತ್ತಾ ನಿನ್ಗೆ? ನೀನ್ ಮನೆ ಬಿಟ್ಟು ಓಡ್ ಬಂದ್ಮೇಲೆ ನಿನ್ನ ಮದ್ವೆ ಆಗ್ಬೇಕಾಗಿರೋ ಹುಡುಗನ್ ಮನೆ ಕಡೆಯವರು ನಿಮ್ಮಪ್ಪನ ಮನೆ ಮುಂದೆ ಬಂದು ನಿಮ್ಮಪ್ಪನ ಬಾಯಿಗೆ ಬಂದಾಗ ಬೈದಿದ್ದಾರೆ, ಅವಮಾನ ಮಾಡಿದ್ದಾರೆ. ಅದನ್ನೆಲ್ಲ ಸಹಿಸಕ್ಕಾಗ್ದೆ ನಿಮ್ಮಪ್ಪ ನೇಣು ಹಾಕೊಳಕ್ ಹೋಗಿದ್ರು, ಗೊತ್ತಾ ನಿನಗೆ?
ನಮ್ಮ ಮನೆಯವ್ರು ಹೋಗಿ ಅವ್ರನ್ನ ಕಾಪಾಡಿದ್ದಾರೆ. ಅವ್ರ ಜೀವಕ್ಕೇನು ಅಪಾಯ ಆಗಿರ್ಲಿಲ್ಲ. ಒಂದು ವೇಳೆ ನಮ್ಮ ಅಣ್ಣಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಿನ್ನ ಮಾತ್ರ ಜೀವನ ಪರ್ಯಂತ ನಾನು ಕ್ಷಮಿಸ್ತಾ ಇರ್ಲಿಲ್ಲ ಅಮ್ಮ. ಅಯ್ಯೋ ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ಏನ್ ಮಾಡ್ಕೋತಾ ಇದೀಯ ನೀನು? ಇಲ್ಲ ಅತ್ತೆ, ನಾನ್ ಅಪ್ಪಂಗ್ ಕೊಟ್ಟಿರೋ ನೋವಿಗೆ ಅವ್ರ ನನಗೆ ಏನ್ ಶಿಕ್ಷೆ ಕೊಟ್ರು ಪರವಾಗಿಲ್ಲ. ಅವ್ರ ನನ್ನ ಸಾಯಿಸ್ಬಿಡ್ಲಿ, ನಾನ್ ಸಾಯ್ತೀನಿ. ಏಯ್, ಇನ್ನೊಂದ್ಸಲ ಸಾಯ್ತೀನಿ ಅನ್ನೋ ಮಾತ್ ನಿನ್ ಬಾಯಲ್ಲಿ ಬಂದ್ರೆ ಇನ್ನ 4 ಬಾರಿಸ್ತೀನಿ ನೋಡು. ನೀನ್ ಸಾಯೋದಕ್ಕೇನೆ ನಾವೆಲ್ಲ ಇಲ್ಲಿ ಇಷ್ಟು ಕಷ್ಟ ಪಡ್ತಿರೋದು. ರಮ್ಮು, ಊರ್ನವ್ರಿಗೆ ನೀನ್ ಯಾರ್ದ ಜೊತೆ ಓಡ್ ಹೋಗಿದ್ಯಾ ಅನ್ನೋ ವಿಷಯ ಗೊತ್ತು. ಆದ್ರೆ ಯಾರ ಜೊತೆ ಓಡ್ ಹೋಗಿದ್ಯಾ ಅಂತ ಗೊತ್ತಿಲ್ಲ. ಈ ಪರಿಸ್ಥಿತಿಲಿ ನೀನೇನಾದ್ರೂ ನಿಮ್ ಮನೆ ಮುಂದೆ ನಿಂತ್ರೆ ತಲೆಗೊಬ್ಬೊಬ್ರು ಒಂದೊಂದು ಮಾತಾಡ್ತಾರೆ ಕಣೆ. ಆಗ ನನ್ನ ಜೀವನ ಹೀಗಾಗೋಯ್ತಲ್ಲ ಅಂತ ಸಿಟ್ಟಿನಿಂದ ನಿಮ್ಮಪ್ಪ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನೇ ಮಾಡ್ತೀಯಾ? ಅದಕ್ಕೆ ಹೇಳ್ತಿರೋದು, ನೀನೀಗ ವಲ್ಲಭನ್ನ ಮದ್ವೆ ಆಗೋದ್ರಿಂದ ನೀನ್ ಪ್ರೀತಿಸಿದ ಹುಡುಗ ನಿನ್ನ ಬಿಟ್ಟು ಓಡ್ ಹೋದ ಅನ್ನೋ ವಿಷಯ ಯಾರಿಗೂ ಗೊತ್ತಾಗಲ್ಲ. ನೀನು ವಲ್ಲಭನ್ನೇ ಪ್ರೀತಿಸಿ ವಲ್ಲಭನ್ನೇ ಮದ್ವೆ ಆಗಿದ್ಯಾ ಅಂತ ಅನ್ಕೋತಾರೆ. ಹೌದು, ಈ ವಿಷಯ ಕೇಳಿದಾಗ ಅಪ್ಪನಿಗೆ ಸಿಟ್ಟು ಬರುತ್ತೆ. ಆದ್ರೆ ಮಗಳ ಜೀವನ ಹೀಗಾಗೋಯ್ತಲ್ಲ ಅನ್ನೋ ಚಿಂತೆ ನಿಮ್ಮಪ್ಪನಿಗೆ ಯಾವತ್ತೂ ಕಾಡಲ್ಲ ಕಣೆ. ಅದಕ್ಕೆ ಹೇಳ್ತಾ ಇದೀನಿ, ಒಪ್ಕೋ ಅಮ್ಮ. ಅಮೂಲ್ಯ, ಗಿರ್ಜಾ ಆಂಟಿ ಮನೆಯವರೆಲ್ಲ ನಂಗೆ ತುಂಬಾ ವರ್ಷದಿಂದಾನೇ ಪರಿಚಯ ಇದ್ದಾರೆ. ಅವ್ರು ಈ ಮಾತನ್ನ ಹೇಳ್ತಾ ಇದಾರೆ ಅಂದ್ರೆ ತುಂಬಾ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರ್ತಾರೆ. ನೋಡು, ನೀನು ವಲ್ಲಭನ್ನ ಮದ್ವೆ ಆಗದೆ ಒಳ್ಳೇದು ಅಮೂಲ್ಯ. ನಿನ್ ಜೀವನದಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ಗೊತ್ತಾದ್ಮೇಲೂ ಅವರೇ ಬಂದು ನಿನ್ಗೆ ಈ ಅವಕಾಶ ಕೊಡ್ತಾ ಇದಾರೆ ಅಂದ್ಮೇಲೆ ನಿನ್ ಪಾಲಿಗೆ ಅದೃಷ್ಟ ದೇವತೆ ಬಂದು ಬಾಗಿಲು ಬಡಿತಿದ್ದಾಳೆ ಅನ್ಕೋ. ಹಠ ಮಾಡ್ಬೇಡ ಅಮೂಲ್ಯ. ನೀನ್ ಮನೆ ಬಿಟ್ಟು ಓಡ್ ಹೋಗಿರೋದಕ್ಕೆ ಸಾಕಷ್ಟು ಒಗಟುಗಳ ಸೃಷ್ಟಿಯಾಗಿದೆ. ಆ ಎಲ್ಲ ಒಗಟುಗಳಿಗೂ ಒಂದೇ ಉತ್ತರ, ಈ ಮದ್ವೆ. ನೀನ್ ಶುರು ಮಾಡಿರೋ ಈ ದ್ವಂದ್ವನ ನೀನೇ ಅಂತ್ಯ ಮಾಡ್ಬೇಕು ಅಮೂಲ್ಯ. ಒಪ್ಕೊಳ್ಳೆ ಅಮ್ಮು. ಈ ಅತ್ತೆ ಮಾತನ್ನ ನೀನ್ ತೆಗ್ದಾಕಲ್ಲ ತಾನೆ? ನಂಗೆ ಏನು ಗೊತ್ತಾಗ್ತಿಲ್ಲ ಅತ್ತೆ.